ಸ್ನೇಹಿತರೆ, ನಿಮಗೆ ಇವತ್ತೊಂದು ಸೂಪರ್ ಡೂಪರ್ ಆದಂಥ ಒಂದು ಗಾರ್ಡನ್ ಟಿಪ್ಸ್ ಇದೆ ನೋಡಿರಿ. ಅರ್ಜೆಂಟಾಗಿ ಮಾಡುವಂಥದ್ದಾದರೆ ಈ ಮಳೆಗೆ ಮಾಡಲೇಬೇಕು, ಅರ್ಜೆಂಟಾಗಿ ಮಾಡಬೇಕು. ಯಾಕಂತ ಹೇಳಿದ್ರೆ ಇದು ಕೊಳೆ ಮಳೆ ಅಂತ ಹೇಳ್ತಾರೆ, ಮತ್ತು ಇದು ಅಶ್ಲೇಷ ಮಳೆ ಅಲ್ವಾ, ತುಂಬ ಕೊಳೆ ಆಗ್ತದೆ. ನೀರು ನಿಂತು ನೋಡಿ, ಈ ಕಡೆ ಎಲ್ಲ ನೀರು ನಿಂತಿದೆ. ನೀರು ನಿಂತ ತಕ್ಷಣ ಏನಾಗ್ತದೆ ಅಂತ ಹೇಳಿದರೆ ಬೇರುಗಳೆಲ್ಲ ಕೊಳೆತು ಹೋಗ್ಬಿಡ್ತದೆ, ಮ್ಯಾನಿನ ಸ್ಕಿನ್ಗಳೆಲ್ಲ ಹೋಗಿಬಿಡ್ತದೆ. ಇವರು ನಂದಿ ಬಟ್ಲು ಹಾಕಿದ್ದಾರೆ, ಗೋಲ್ಡನ್ ಸೈಪ್ರಸ್ ಇದೆ. ಏನು ನೋಡಿ, ಎಲ್ಲ ಕಡೆಗೂ ಹುಲ್ಲು ತುಂಬಾ ಬೆಳೆದು ಬಿಟ್ಟಿದೆ, ಮತ್ತು ಬ್ಯಾಕ್ಟೀರಿಯಾಗಳಾಗ್ಬಿಟ್ಟಿದೆ. ಈಗ ಅಲ್ಲೆಲ್ಲ ಒಂಥರ ಸಣ್ಣ 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 ಹುಳದ ಥರ ಆಗಿದೆ. ಮತ್ತು ಇಲ್ಲಿ ನೋಡಿ, ಗ್ರಾಸಲ್ಲಿ ತುಂಬ ನೆಲೆ ಬೆಳೆದಿದೆ, ನೋಡಿದ್ರಲ್ವಾ, ತುಂಬಾ ಬೆಳೆದಿದೆ. ಇವಾಗಲೇ ಆ ಕೆಲಸ ಮಾಡಲೇಬೇಕು ಅರ್ಜೆಂಟ್ ಈ ಮಳೆಗೆ. ಮತ್ತು ಬುಡ ಸಮೇತವಾಗಿ ಹುಲ್ಲನ್ನು ಕೀಳಬೇಕು. ಇಲ್ಲಿ ನೋಡಿರಿ, ಬುಡ ಸಮೇತವಾಗಿ ಕೀಳಲಿಕ್ಕೆ ಬರ್ತದೆ. ತುಂಬ ಈಗ ಮೃದುವಾಗಿದೆಯಲ್ವ, ಮಳೆ ಬಿದ್ದು ಬಿದ್ದು ಅದು. ಈ ವರ್ಷಂತೂ ತುಂಬ ಮಳೆ ಇದೆ, ಹಾಗಾಗಿ ಬೇರು ಸಮೇತ ಕಿತ್ತು ಕ್ಲೀನಾಗಿ ಗಿಡದ ಬುಡದಲ್ಲಿ ಬೆಳಕು ಬೀಳಬೇಕು. ನೋಡಿರಿ, ಕ್ಲೀನಾಗಿ ಬೆಳಕು ಬೀಳಲಿ. ಈ ಥರ ಅಪ್ಡೇಟ್ ಆಗಲೇಬೇಕು. ಅದು ಈ ಮಳೆಗಂತೂ ನೀವು ಮಾಡಲೇಬೇಕು, ಲೇಟ್ ಮಾಡಬಾರ್ದು. ಆಚೆ ಇದ್ದು ಹುಲ್ಲೆಲ್ಲ ಇದ್ಕೊಂಡು ಹೋಗಲಿ, ಸಮಸ್ಯೆ ಇಲ್ಲ. ನಮ್ಗೆ ಈ ಕಡೆ ಇರುವಂಥದ್ದೆಲ್ಲ ಕ್ಲೀನಾಗಿರಬೇಕು. ಅದಕ್ಕೊಂದು ಔಷಧ ಹಾಕಲೇಬೇಕು, ಸುಣ್ಣದ ನೀರು ಅಥವಾ ನೀಮು ಆಯಿಲು, ಸುಣ್ಣ ಎಲ್ಲ ಗಿಡದ ಬುಡಕ್ಕೆ ಹಾಕಲೇಬೇಕು ಸ್ನೇಹಿತರೆ.